ನನ್ನ ಕ್ಯಾಮೆರಾ ಎಂದೂ ಕಾಣಬಾರದ ಒಂದನ್ನು ಸೆರೆಹಿಡಿಯಿತು ಮತ್ತು ಈಗ ಅದು ನನ್ನ ದೃಷ್ಟಿಯನ್ನು ಕಿತ್ತುಕೊಳ್ಳುತ್ತಿದೆ. ನಾನೊಬ್ಬ ವನ್ಯಜೀವಿ ಛಾಯಾಗ್ರಾಹಕ. ಕಾಡಿನ ಆ ಆಳವಾದ, ಗಂಭೀರವಾದ ಮೌನ ನನಗೆ ತುಂಬಾ ಇಷ್ಟ. ಆದರೆ 3 ತಿಂಗಳುಗಳ ಹಿಂದೆ ಆ ಮೌನ ಭಯಾನಕವಾಯಿತು. ಒಂದು ದೂರದ ಕಾಡಿನಲ್ಲಿ ಕೆಂಪು ನರಿಯನ್ನು ಫೋಟೋ ತೆಗೆಯುವಾಗ ನಾನು ವಿಚಿತ್ರವಾದ ಒಂದನ್ನು ಗಮನಿಸಿದೆ. ನನ್ನ ಫ್ರೇಮ್ಗಳ ಮೂಲೆಯಲ್ಲಿ ಒಂದು ಬಿಳಿ ಬೆಳಕಿನ ಲಂಬವಾದ ಮಸುಕು ಕಾಣುತ್ತಿತ್ತು. ಅದು ಪ್ರತಿ ಶಾಟ್ನಲ್ಲೂ ಇತ್ತು. ಬೇರೆ ಲೆನ್ಸ್ ಬೇರೆ ದಿನ, ಆದರೆ ಅದೇ ದೈವಿಕ ಮಸುಕಾದ ಗೆರೆ. ನಾನು ಅದರ ಬಗ್ಗೆ ಹುಚ್ಚನಾದೆ. ಆ ಮೂಲವನ್ನು ಹುಡುಕಲು ನಾನು ಮತ್ತೆ ಆ ಬಯಲು ಪ್ರದೇಶಕ್ಕೆ ಹೋದೆ. ಆಗ ನನಗೆ ಅದು ಅನಿಸಿತು. ನನ್ನ ಕುತ್ತಿಗೆಯ ಹಿಂಭಾಗದಲ್ಲಿ ಒಂದು ವಿಚಿತ್ರವಾದ ನಡುಕ. ನಾನು ಬಲಕ್ಕೆ ನೋಡಿದೆ ಮತ್ತು ಅವನನ್ನು ಕಂಡೆ. ಒಬ್ಬ ಎತ್ತರವಾದ, ಮಿನುಗುವ ಮನುಷ್ಯನ ಆಕೃತಿ. ಅವನು ಒಂದು ಫಿರ್ ಮರದಿಂದ ತಲೆಕೆಳಗಾಗಿ ನೇಣುಬಿಟ್ಟಿದ್ದನು. ನಾನು ಅವನನ್ನು ನೇರವಾಗಿ ನೋಡಿದ ಕ್ಷಣದಲ್ಲೇ ಅವನು ಮಾಯವಾದನು. ಉತ್ತರಗಳಿಗಾಗಿ ನಾನು ಸ್ಥಳೀಯ ರೇಂಜರ್ಗಳ ಬಳಿ ಹೋದೆ. ಅವರು ಆಶ್ಚರ್ಯಚಕಿತರಾಗಲಿಲ್ಲ. ಅವರು ಅವನನ್ನು ತಲೆಕೆಳಗಾದ ಮನುಷ್ಯ ಎಂದು ಕರೆದರು. ನಿಯಮ ಸರಳವಾಗಿತ್ತು: ಅವನನ್ನು ಗುರುತಿಸಬೇಡಿ, ಅವನೊಂದಿಗೆ ಸಂಪರ್ಕ ಬೆಳೆಸಬೇಡಿ, ಮತ್ತು ನೀವು ಏನೇ ಮಾಡಿದರೂ ಅವನನ್ನು ಹುಡುಕಲು ಹೋಗಬೇಡಿ. ಆದರೆ ನಾನು ಒಬ್ಬ ಛಾಯಾಗ್ರಾಹಕ. ಕಾಣದ ವಿಷಯಗಳನ್ನು ಸೆರೆಹಿಡಿಯುವುದೇ ನನ್ನ ಜೀವನದ ಉದ್ದೇಶ. ನಾನು ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದೆ. ನಾನು ಅವನನ್ನು ಬೇಟೆಯಾಡಲು ಪ್ರಾರಂಭಿಸಿದೆ. ಯಾರೋ ನನ್ನನ್ನು ಗಮನಿಸುತ್ತಿದ್ದಾರೆ ಎಂಬ ಭಾವನೆ ಬರುವವರೆಗೆ ಕಾಯುತ್ತಿದ್ದೆ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಫೋಟೋಗಳನ್ನು ತೆಗೆಯುತ್ತಿದ್ದೆ. ನನ್ನ ಫೋಟೋಗಳಲ್ಲಿನ ಆ ಬಿಳಿ ಮಸುಕು ದೊಡ್ಡದಾಯಿತು, ಹೆಚ್ಚು ಪ್ರಕಾಶಮಾನವಾಯಿತು, ಹೆಚ್ಚು ಆಕ್ರಮಣಕಾರಿಯಾಯಿತು. ನಂತರ ನನ್ನ ಕ್ಯಾಮೆರಾ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಪ್ರತಿ ಫೋಟೋವು ಒಂದು ಖಾಲಿ, ಕಣ್ಣು ಕುಕ್ಕುವ ಬಿಳಿ ಪರದೆಯಾಯಿತು. ಅವನು ಸಂಪೂರ್ಣ ಲೆನ್ಸ್ ಅನ್ನು ಆವರಿಸಿದ್ದನು. ನಾನು ನಿಲ್ಲಿಸಲಿಲ್ಲ. ಅವನನ್ನು ನೋಡಲು ನಾನು ನನ್ನ ಕಣ್ಣುಗಳನ್ನೇ ಒತ್ತಾಯಿಸಿದೆ. ಆಗ ಆ ಮಸುಕು ನನ್ನ ದೃಷ್ಟಿಗೆ ಬಂದಿತು. ನನ್ನ ಬಲಗಣ್ಣಿನ ಮೂಲೆಯಲ್ಲಿ ಒಂದು ಸಣ್ಣ, ಹಾಲಿನಂತಹ ಮಸುಕು. ನಾನು ಅವನನ್ನು ಬೇಟೆಯಾಡಲು ಪ್ರಯತ್ನಿಸಿದ ಪ್ರತಿ ಬಾರಿ ಅದು ಬೆಳೆಯುತ್ತಾ ಹೋಯಿತು. ನನಗೆ ತುಂಬಾ ತಡವಾಗಿ ಅರ್ಥವಾಯಿತು. ಅವನು ಒಂದು ಶಿಕಾರಿ ಕುರುಡು ಪ್ರದೇಶ. ಅವನನ್ನು ನೋಡಲು ಪ್ರಯತ್ನಿಸುವ ಮೂಲಕ ನಾನು ನನ್ನ ದೃಷ್ಟಿಗೆ ಒಂದು ದಾರಿಯನ್ನು ತೆರೆದಿದ್ದೆ. ನಾನು ಗಾಬರಿಯಾಗಿ ಕಾಡಿನಿಂದ ಓಡಿಬಂದೆ. ನನ್ನ ಬಳಿ ಇದ್ದ ಪ್ರತಿಯೊಂದು ಮೆಮೊರಿ ಕಾರ್ಡ್ ಮತ್ತು ಹಾರ್ಡ್ ಡ್ರೈವ್ಗಳನ್ನು ನಾನು ಸುಟ್ಟು ಹಾಕಿದೆ. ಆದರೆ ಅದು ಕೆಲಸ ಮಾಡಲಿಲ್ಲ. ಅವನು ನನ್ನನ್ನು ಹಿಂಬಾಲಿಸಿ ಮನೆಗೆ ಬಂದನು. ಅವನು ಈಗ ಇಲ್ಲೇ ಇದ್ದಾನೆ, ನನ್ನ ದೃಷ್ಟಿಯ ಅಂಚಿನಲ್ಲಿ ಮಿನುಗುತ್ತಿದ್ದಾನೆ. ನಾನು ನಿರಂತರವಾದ, ಜಾಗರೂಕತೆಯ ನಿರಾಕರಣೆಯ ಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ. ಯಾಕಂದರೆ ನಾನು ಮತ್ತೊಮ್ಮೆ ಅವನನ್ನು ನೋಡಿದರೆ ಆ ಬಿಳಿ ಮಂಜು ನನ್ನ ಉಳಿದ ದೃಷ್ಟಿಯನ್ನೆಯೂ ಕಿತ್ತುಕೊಳ್ಳುತ್ತದೆ ಎಂದು ನನಗೆ ತಿಳಿದಿದೆ. ದಟ್ಟ ಕಾಡಿನಲ್ಲಿ ಯಾರೋ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಿದರೆ, ಅದು ಅನಿಸಲಿಲ್ಲ ಎಂದು ನಟಿಸಿ. ಬೇರೆ ಕಡೆ ನೋಡಿ. ಕೆಲವು ವಿಷಯಗಳು ಎಂದಿಗೂ ಕಾಣಬಾರದು.